ನಮಸ್ತೆ. ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಬಂಗಾರಮಕ್ಕಿಯ ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ ಶ್ರೀ ಮಾರುತಿ ಗುರೂಜಿಯವರ ಇಡೀ ಒಂದು ಸಾಧನೆ, ಸಾರ್ಥಕತೆ ಮತ್ತು ಅವರ ಮೇಲೆ ನಡೆದಂಥ ಷಡ್ಯಂತ್ರದ ಒಂದು ಆಸ್ಫೋಟಕ ಅಂತರಂಗದ ಒಂದು ಅನಾವರಣದ ವಿಡಿಯೋಗಳನ್ನು ನೀವು ಸರಣಿಯುದ್ದಕ್ಕೂ ನೋಡ್ತಾ ಬಂದ್ರಿ. ಅಲ್ಲಿಯ ದರ್ಶನದ ಒಂದು ಸುಖವನ್ನು ಉಂಡಂಥ ವ್ಯಕ್ತಿಗಳ ಅನುಭವ ಮತ್ತು ಅನುಭವದ ಮಾತುಗಳನ್ನು ಕೇಳ್ತಾ ಬಂದ್ರಿ. ಆ ಕ್ಷೇತ್ರ ಹೇಗೆ ಒಂದು ದಿವ್ಯ ಕ್ಷೇತ್ರ, ಆ ಕ್ಷೇತ್ರದ ಒಟ್ಟು ಬೆಳವಣಿಗೆ, ಒಂದು ಉತ್ತರ ಕನ್ನಡ ಜಿಲ್ಲೆಯ ಬೆಳವಣಿಗೆ ಹೇಗೆ ಅನ್ನುವಂಥ ಒಂದು ನಿದರ್ಶನದ ರೂಪದ, ದರ್ಶನ ರೂಪದ ಒಂದು ಮಾತು, ಕತೆ, ಅಲ್ಲಿಯ ಬೆಳವಣಿಗೆಯ ನಿರಂತರವಾದಂಥ ಚಟುವಟಿಕೆ ಪ್ರಕ್ರಿಯೆಗಳನ್ನು ನಾವು ಸೆರೆ ಹಿಡಿದು ನಿಮ್ಮೊಟ್ಟಿಗೆ ಹಂಚಿಕೊಂಡ ಉದ್ದೇಶ ಏನು ಅಂತಂದರೆ, ಆ ಕ್ಷೇತ್ರದ ಒಟ್ಟು ಮಹಿಮೆ, ಆ ಕ್ಷೇತ್ರದ ಪವಾಡ, ಆ ಕ್ಷೇತ್ರದ ಊರ್ಧ್ವಮುಖಿಯಾದಂಥ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದ ನಿರ್ಣಾಯಕವಾದಂಥ ಹೆಜ್ಜೆ ಗುರುತುಗಳು. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಬಂಗಾರಮಕ್ಕಿ ಕ್ಷೇತ್ರ ತೋರಿಸಿದಂಥ ನಿರ್ಣಾಯಕವಾದಂಥ ಪಾತ್ರ. ಈ ಎಲ್ಲದರ ಹಿಂದೆ ಒಂದು ನಿಗೂಢವಾದಂಥ ಶಕ್ತಿ ಕೆಲಸ ಮಾಡ್ತಾ ಇದೆ, ವ್ಯಕ್ತಿ ಕೆಲಸ ಮಾಡ್ತಾ ಇದೆ ಮತ್ತು ಆ ವ್ಯಕ್ತಿ ಮತ್ತು ಶಕ್ತಿಯೇ ಮಾರುತಿ ಗುರೂಜಿಯವರ ನೇತೃತ್ವದ ಬಂಗಾರಮಕ್ಕಿ ಕ್ಷೇತ್ರದ ಅಭಿವೃದ್ಧಿಗೆ ಒಂದು ಅಂತರಂಗದ ಚಿಲುಮೆ ಅಂತ ಭಾವಿಸುವುದಾದರೆ ಅದು ಮಂಜುನಾಥ್ ಎಮ್.ಎನ್. ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರ ಅದು ತನ್ನದೇ ಆದಂಥ ಒಂದು ಪ್ರಭಾವಳಿಯಿಂದ ಬೆಳೆಯಬೇಕು ಅಂತಾದರೆ ಅಲ್ಲಿ ಅದರ ಅದ್ವೈರ್ಯ ಹಿಡಿದಂಥ ಆಡಳಿತಾಧಿಕಾರಿಯ ಒಂದು ವ್ಯಕ್ತಿತ್ವ, ಪ್ರಾಮಾಣಿಕತೆ ಮತ್ತು ಅವರ ಶ್ರಮ ಸಂಸ್ಕೃತಿ ನಿರ್ಣಾಯಕವಾಗಿರ್ತದೆ ಅನ್ನೋದಕ್ಕೆ ಮಂಜುನಾಥ್ ನಮ್ಮ ಕಣ್ಣೆದುರಿನ ಅದ್ಭುತವಾದಂಥ ಸಾಕ್ಷಿ. ಧರ್ಮಸ್ಥಳದ ಸಾಮ್ರಾಜ್ಯದಲ್ಲಿ ಅದರ ಒಟ್ಟು ಬೆಳವಣಿಗೆಯಲ್ಲಿ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಕೆಲಸ ಮಾಡಿದ ಹಿನ್ನೆಲೆ ಮತ್ತು ವ್ಯಕ್ತಿತ್ವ ಹೊಂದಿದವರು ಮಂಜುನಾಥ್. ಪ್ರಾಯಶಃ ಮಾರುತಿ ಗುರೂಜಿಯವರ ಒಂದು ಆಸೆ, ಆಕಾಂಕ್ಷೆ, ನಿರೀಕ್ಷೆ ಆ ಕ್ಷೇತ್ರದ ಅಧಿನಾಯಕ ಮಾರುತಿ ದೇವರ ಕೃಪೆ, ಕಟಾಕ್ಷ ಅವರನ್ನು ಅಲ್ಲಿಗೆ ಕರೆತಂದಿದೆ. ಮಂಜುನಾಥ್ ಕಂಡ್ರೆ ನಮಗೆ ಸಾಮಾನ್ಯ ಒಬ್ಬ ವ್ಯಕ್ತಿಯಾಗಿ ಕಾಣ್ತಾರೆ, ಆದರೆ ಅವರ ಯೋಚನಾ ಶಕ್ತಿ, ಆ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಅವರಲ್ಲಿರುವಂಥ ನೀಲನಕ್ಷೆ, ಆ ಕ್ಷೇತ್ರದ ಅಭಿವೃದ್ಧಿಗಾಗಿ ಅಹರ್ನಿಶಿ ದುಡಿಯುವಂಥ ಒಂದು ಅಂತರಂಗದ ಶಕ್ತಿ ಮತ್ತು ವ್ಯಕ್ತಿತ್ವ, ಪ್ರಾಮಾಣಿಕತೆ, ಅದನ್ನು ಆ ಕ್ಷೇತ್ರದ ಅಭಿವೃದ್ಧಿಯನ್ನು ಕಣ್ಣಾರೆ ಕಂಡ ನನ್ನಂಥವನಿಗೆ ಮಾತ್ರ ಅರ್ಥ ಆಗುತ್ತದೆ. ಕಾರ್ತಿಕ ಮಾಸದ ದೀಪೋತ್ಸವವನ್ನು ಅನನ್ಯವಾಗಿ ಆಚರಿಸಿದರು ಈ ಸಾರಿ. ಅದರ ಜೊತೆಗೆ ಆ ಕ್ಷೇತ್ರದ ಪುನರ್ ಪ್ರತಿಷ್ಠಾಪನೆಯ ಕೈಂಕರ್ಯವನ್ನು, ಅದರ ಕಂಕಣವನ್ನು ಮಂಜುನಾಥ್ ತೊಟ್ಟಿದ್ದಾರೆ. ಅದರ ಅದ್ವೈರ್ಯವನ್ನು, ಆಶೀರ್ವಾದವನ್ನು ಗುರುಪೀಠದಲ್ಲಿ ಕೂತು ಮಾರುತಿ ಗುರೂಜಿಯವರು ಮಾಡ್ತಾ ಇದ್ದರೆ ಅದರ ಇಡೀದಾದಂಥ ಪ್ರಾಕ್ಟಿಕಲ್ ಆದಂಥ ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇವಲ 3 ರಿಂದ 4 ತಿಂಗಳ ಅವಧಿಯಲ್ಲಿ ಇಡೀ ದೇವಸ್ಥಾನದ ಕಲಶದ ಮರುಪ್ರತಿಷ್ಠಾಪನೆ ಮತ್ತು ಮಾರುತಿ ದೇವರ ಒಂದು ಮರುಪ್ರತಿಷ್ಠಾಪನೆ ಏಕಕಾಲದಲ್ಲಿ ನಡೀತಾ ಇದೆ, ಸಮರೋಪಾದಿಯಲ್ಲಿ. ಮಂಜುನಾಥ್ ಅದಲ್ಲಿಂದ ಅದರ ಒಂದು ಧನ ಸಹಾಯವನ್ನು, ಹಣದ ಅಗತ್ಯವನ್ನು ಪೂರೈಸ್ತಾರೋ ನನಗೆ ಗೊತ್ತಿಲ್ಲ, ಆದರೆ ಅವರ ಧೀಮಂತಿಕೆ, ಅವರ ಭರವಸೆ, ಅವರ ಕಾರ್ಯಪ್ರವೃತ್ತಿ, ಅವರ ಆ ದೇವರ ಮೇಲೆ ನಂಬಿಕೆ ಇಟ್ಟು
ಆ ಮಾರುತಿ ಗುರೂಜಿಯವರ ಆಶೀರ್ವಾದವನ್ನು ಪಡೆದು ಅವರು ಇವತ್ತು ಹೊರಟಂಥ ಒಂದು ಆ ಕಾರ್ಯದ ಇಡೀ ವ್ಯಾಪ್ತಿಯನ್ನು ಗಮನಿಸ್ಬಿಟ್ರೆ ನೀವು, ಅದು ಎಷ್ಟು ಕೋಟಿ ಬೇಕಾಗುತ್ತೋ ಅದಕ್ಕೆ, ಅಲ್ಲಿ ಅವರು ಮಾಡ್ತಾ ಇರುವಂಥ ಕಾರ್ಯದ ಇಡೀ ವಿಸ್ತಾರದ ಪರಿವೆಯನ್ನು ಗಮನಿಸಿದರೆ ಆಶ್ಚರ್ಯ ಅಲ್ಲ, ವಿಸ್ಮಯ ಆಗುತ್ತೆ. ಈ ಆಶ್ಚರ್ಯ ಮತ್ತು ವಿಸ್ಮಯದ ಒಂದು ಪ್ರಜ್ಞೆ ಮತ್ತು ಪ್ರಜ್ಞೆಯ ಪ್ರತೀಕವಾಗಿ ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಮಂಜುನಾಥ್ ಅವರ ಕಾರ್ಯದಕ್ಷತೆ, ಕಾರ್ಯವ್ಯಾಪ್ತಿ ಅದು ಕೇವಲ ಬಂಗಾರಮಕ್ಕಿಗೆ ಸೀಮಿತ ಅಲ್ಲ. ಹಾಗೆ ಭಾವಿಸಿದರೆ ನಮ್ಮ ಪ್ರಜ್ಞೆ ಬಹಳ ಮಿತಿಯಾಗಿದೆ ಅಂತ ಭಾವಿಸಬೇಕು. ಮಂಜುನಾಥ್ ಅವರ ಪ್ರಭಾವ, ಅವರ ಇನ್ಫ್ಲೂಯೆನ್ಸು, ಅವರ ಆ ಕ್ಷೇತ್ರಕ್ಕೆ ತರಬಹುದಾದಂಥ ಶಕ್ತಿಯ ಪ್ರವಾಹ ಅದು ಅವರಿಗೆ ಮಾತ್ರ ಗೊತ್ತು, ಮಾರುತಿಯ ದೇವರಿಗೆ ಗೊತ್ತು, ಆ ಸನ್ನಿಧಾನಕ್ಕೆ ಗೊತ್ತು, ಆ ಗುರೂಜಿಯವರಿಗೆ ಗೊತ್ತಿದೆ. ಅವರ ಬಾಯಲ್ಲಿ ಇದರ ಸಮಾರೋಪವನ್ನು ಮಾಡಲಿಕ್ಕೆ ನಾನು ಇಷ್ಟಪಟ್ಟಿದ್ದೆ. ಅವರು ಇವತ್ತೊಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಈ ಸರಿಯ ದೀಪೋತ್ಸವ ಹೇಗೆ ನಡೆಯಿತು, ಆ ಕ್ಷೇತ್ರದ ಅಭಿವೃದ್ಧಿ ಹೇಗೆ ಆಗ್ತಾ ಇದೆ, ಕಲಶದ ಪುನರ್ ಪ್ರತಿಷ್ಠಾಪನೆ ಮತ್ತು ಮಾರುತಿ ಸನ್ನಿಧಾನದ ಪುನರ್ ಪ್ರತಿಷ್ಠಾಪನೆಯ ಒಟ್ಟು ಕೈಂಕರ್ಯ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಇವೆಲ್ಲದರ ಸಮಗ್ರ ಚಿತ್ರಣವನ್ನು ಮಂಜುನಾಥ್ ಅವರು ಕೊಟ್ಟಿದ್ದಾರೆ. ಮಂಜುನಾಥ್ ಅವರಿಗೆ ಅಭಿನಂದಿಸ್ತೇನೆ. ಮಂಜುನಾಥ್ ಅವರ ಒಟ್ಟು ಆ ವ್ಯಕ್ತಿತ್ವ ಮತ್ತು ಕಾರ್ಯದಕ್ಷತೆಗೆ ನಾನು ವಿಸ್ಮಯಗೊಂಡಿದ್ದೇನೆ. ಅಂಥವರಿಂದಲೇ ಒಂದು ಸಮಾಜಕ್ಕೆ, ಸಂಸ್ಕೃತಿಗೆ, ಆ ಸ್ಥಳಕ್ಕೆ ಒಂದು ದಿವ್ಯ ಯೋಗ ಪ್ರಾಪ್ತಿಯಾಗ್ತದೆ. ಶಕ್ತಿ ಬೇರೆ, ದರ್ಶನದ ಒಂದು ಇಡೀಯದಾದಂಥ ಒಂದು ಆ ಅಮೂರ್ತವಾದಂಥ ಅಲೌಕಿಕವಾದಂಥ ಒಂದು ಪವಾಡ ಸದೃಶವಾದಂಥ ಅನುಭವ, ಅನುಭೂತಿ, ಆ ಶಕ್ತಿ, ಆ ಒಂದು ಕ್ಷೇತ್ರದ ಮಹಿಮೆ ಬೇರೆ. ಆದರೆ ಗುರೂಜಿಯವರ ಆಶೀರ್ವಾದ, ಮಾರುತಿ ಸನ್ನಿಧಾನದ ಪ್ರಭಾವ ಇದೆರಡನ್ನು ಬಳಸಿಕೊಂಡು ಬಂಗಾರಮಕ್ಕಿಯನ್ನು ನಿಜವಾದ ಬಂಗಾರದ ಒಂದು ನೆಲವನ್ನಾಗಿ ಕಟ್ಟಲಿಕ್ಕೆ ಏನು ಇವತ್ತು ಕೈಂಕರ್ಯವನ್ನು ಕೈಗೊಂಡಿದ್ದಾರೆ ಮಂಜುನಾಥ್, ಕಂಕಣಬದ್ಧತೆಯನ್ನು ಹೊಂದಿದ್ದಾರೆ ಮಂಜುನಾಥ್. ಆ ಮಂಜುನಾಥ್ ಅವರ ವ್ಯಕ್ತಿತ್ವ ಆ ದೈವ ಸನ್ನಿಧಿಗೆ, ಆ ದೈವ ಪ್ರೇರಣೆಯಾಗಿ ದಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಬಂಗಾರಮಕ್ಕಿಯ ಒಟ್ಟೂ ಬೆಳವಣಿಗೆ, ಅದು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಆಧ್ಯಾತ್ಮಿಕವಾಗಿ ಈ ಸಮಗ್ರವಾದ ಬೆಳವಣಿಗೆ ಅದು ಪರ್ಯಾಯವಾಗಿ ಉತ್ತರ ಕನ್ನಡದ ಬೆಳವಣಿಗೆ. ಆ ಉತ್ತರ ಕನ್ನಡದ ಬೆಳವಣಿಗೆಯಲ್ಲಿ ಮಂಜುನಾಥ್ ಒಬ್ಬ ಆಡಳಿತಾಧಿಕಾರಿಯಾಗಿ ತನ್ನ ಒಂದು ನಿಷ್ಠೆ ಮತ್ತು ನೈರ್ಮಲ್ಯ ಮತ್ತು ಪ್ರಾಮಾಣಿಕತೆ, ದಕ್ಷತೆಯನ್ನು ಒಗ್ಗೂಡಿಸಿ ಇವತ್ತೇನು ಕೆಲಸ ಮಾಡ್ತಾ ಇದ್ದಾರೆ ಅದು ಚರಿತ್ರಾರ್ಹವಾದಂಥ ಒಂದು ಭವಿಷ್ಯವನ್ನು ಹಡೆಯುತ್ತದೆ ಅಂತ ನಾನು ಭಾವಿಸಿದ್ದೇನೆ. ಬನ್ನಿ ಬಂಗಾರಮಕ್ಕಿಯ ಇಡೀ ಸರಣಿಯ ಸಮಾರೋಪಕ್ಕೆ, ಅದರಲ್ಲೂ ಮಂಜುನಾಥ್ ಅವರ ಮಾತಿಗೆ. ಪ್ರೀತಿಯ ಭಕ್ತಾಭಿಮಾನಿಗಳೆಲ್ಲರಿಗೂ ನಮಸ್ಕಾರಗಳು. ಶ್ರೀ ಕ್ಷೇತ್ರದ ವೀರಾಂಜನೇಯ ಸ್ವಾಮಿಯ ಸೇವಾ ಕೈಂಕರ್ಯಗಳು, ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗಳ ವಿವರ, ಕ್ಷೇತ್ರದ ಭಕ್ತಾದಿಗಳ ಭಾವ, ಅದರಿಂದ ಹೊರಬಂದಿರುವ ನುಡಿಗಳನ್ನು ಇಷ್ಟು ಸಂಚಿಕೆಗಳಲ್ಲಿ ತಾವೆಲ್ಲರೂ ನೋಡಿದ್ದೀರಿ, ಕೇಳಿದ್ದೀರಿ. ಇದರ ಮುಂದುವರಿದ ಭಾಗವಾಗಿ ಕ್ಷೇತ್ರದಲ್ಲಿ ವಿವಿಧ ರೀತಿಯ ಉತ್ಸವಾದಿಗಳು, ಸೇವೆಗಳು ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಈಗ ಕಾರ್ತಿಕ ಮಾಸದ ಸಂದರ್ಭದಲ್ಲಿ ಶ್ರೀದೇವರಿಗೆ ದೀಪೋತ್ಸವ ಸೇವೆಯನ್ನ 1 ತಿಂಗಳುಗಳ ಕಾಲ ನಡೆಸಲಾಗುತ್ತದೆ. ಕಾರ್ತಿಕ ಶುದ್ಧ ಅಮಾವಾಸ್ಯೆಯಂದು ಮಹಾದೀಪೋತ್ಸವವು ಕ್ಷೇತ್ರದಲ್ಲಿ ಬಹಳ ವಿಜೃಂಭಣೆಯಿಂದ ನೆರವೇರಿದೆ. ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆಯಾಗಲಿ ಅಥವಾ ಹಣತೆಗಳ ಅಲಂಕಾರದಿಂದ ಕ್ಷೇತ್ರ ಬೆಳಗುವ ಪರಿ ಇದೆಯಲ್ಲ, ಅದನ್ನ ಮಾತಿನಲ್ಲಿ ವರ್ಣಿಸಲಿಕ್ಕೆ ಅಥವಾ ಪದಗಳಲ್ಲಿ ಸೀಮಿತಗೊಳಿಸಲಿಕ್ಕೆ ಕಷ್ಟ ಸಾಧ್ಯವಾದಂಥದ್ದು. ಹಣತೆ ಹೇಗೆ ಬೆಳಗುವ ಸಂಕೇತವೋ
ಅಭಿವೃದ್ಧಿಯ ಸಂಕೇತವೋ ಹಾಗೆಯೇ ವರ್ಷದಿಂದ ವರ್ಷಕ್ಕೆ ಕ್ಷೇತ್ರದ ಚಟುವಟಿಕೆಗಳ ವಿಸ್ತಾರ ಆಗ್ತಾ ಇದೆ. ಹಣತೆ ಹೇಗೆ ಪ್ರಕಾಶಮಾನವೋ ಕ್ಷೇತ್ರವು ಹಾಗೆ ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ. ಕ್ಷೇತ್ರದಲ್ಲಿ ಈ ಸಂಭ್ರಮಾಚರಣೆಯನ್ನ ವಿಜೃಂಭಿಸಲಿಕ್ಕೆ ಭಕ್ತರ ಸಹಕಾರವನ್ನ ನಾನು ಸ್ಮರಿಸಲೇಬೇಕು. ಕ್ಷೇತ್ರದ ಆವರಣದ ತುಂಬ ರಂಗೋಲಿಯನ್ನು ಇಡುವಂಥದ್ದಾಗ್ಲಿ, ಅದರ ಸುತ್ತ ಹಣತೆಗಳನ್ನು ಹಚ್ಚುವಂಥದ್ದಾಗ್ಲಿ, ಆ ಸಂದರ್ಭದಲ್ಲಿ ಇಡೀ ದೇವಸ್ಥಾನದ ಪ್ರಾಂಗಣದ ತುಂಬ ದೀಪಗಳನ್ನು ಪ್ರಜ್ವಲಿಸುವಂಥದ್ದು, ಇಡೀ ಕ್ಷೇತ್ರ ದೀಪಮಯವಾಗಿ ಬೆಳಗ್ತಾ ಇತ್ತು. ಬಹುಶಃ ಅದರ ಸಂಪೂರ್ಣ ಚಿತ್ರೀಕರಣದ ಭಾಗವನ್ನ ತಾವೆಲ್ಲರೂ ವೀಕ್ಷಿಸ್ಲಿಕ್ಕೆ ಸಾಧ್ಯ ಇದೆ. ಇದು ದೇವರಿಗೆ ದೀಪದ ಮೂಲಕ ಒಂದು ವಿಜೃಂಭಣೆಯಿಂದ ನಡೆಸುವ ಧಾರ್ಮಿಕ ವಿಧಿವಿಧಾನ. ಇದರ ಸಂಪನ್ನತೆ ಬಹಳ ಯಶಸ್ವಿಯಾಗಿ ಈ ಬಾರಿ ನಡೆಯಿತು. ಮಹಾದೀಪೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಭಕ್ತರೆಲ್ಲರೂ ತುಂಬ ಹರ್ಷದಿಂದ, ಬಹಳ ಅಭಿಮಾನದಿಂದ, ಪ್ರೀತಿಯಿಂದ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ರು ಅಂತ ಹೇಳಲಿಕ್ಕೆ ಬಹಳ ಸಂತಸ ಎನಿಸ್ತದೆ. ಈ ಎಲ್ಲ ಕೈಂಕರ್ಯಗಳ ಜೊತೆಗೆ ಬಹಳ ದೊಡ್ಡದಾದಂಥ ಮಹಾನ್ ಸಂಕಲ್ಪವನ್ನ ಶ್ರೀದೇವರ ಅನುಮತಿಯೊಂದಿಗೆ, ಪೂಜ್ಯರ ಸಂಕಲ್ಪದೊಂದಿಗೆ ನಾವು ನೆರವೇರಿಸಬೇಕಾದಂಥ ಹೊಣೆಗಾರಿಕೆ ಭಕ್ತರಾದ ತಮ್ಮೆಲ್ಲರಿಗೂ, ಕಾರ್ಯನಿರ್ವಹಿಸುವ ನಮ್ಮೆಲ್ಲರಿಗೂ ಬಹಳ ಮುಖ್ಯವಾಗಿರುತ್ತದೆ. ಏನು ಅಂತ ಹೇಳಿದ್ರೆ, 27 ವರ್ಷಗಳ ಬಳಿಕ ಶ್ರೀದೇವರಿಗೆ ಪುನಃ ಪ್ರಾಣ ಪ್ರತಿಷ್ಠೆ ಹಾಗೂ ಶ್ರೀದೇವರ ಗರ್ಭಗುಡಿಯ ಮೇಲ್ಛಾವಣಿಯಲ್ಲಿ ನೂತನ ಗೋಪುರದ ನಿರ್ಮಾಣ, ಆ ಗೋಪುರದ ಮೇಲೆ ಸ್ವರ್ಣ ಕಲಶವನ್ನ ಇಡುವಂಥದ್ದು, ಅದರ ಜೊತೆಗೆ ದೇವಸ್ಥಾನದ ಆವರಣದಲ್ಲಿ ನೂತನ ಮಹಾಗಣಪತಿಯ ಸಾನ್ನಿಧ್ಯವನ್ನು ಸ್ಥಾಪಿಸುವಂತಹದ್ದು, ಪ್ರಸ್ತುತ ಇರುವಂತಹ ಚೌಡೇಶ್ವರಿ ಸನ್ನಿಧಿಯನ್ನ ಪುನರ್ ನಿರ್ಮಾಣ ಮಾಡುವಂಥದ್ದು, ಅದರ ಜೊತೆಗೆ ಕ್ಷೇತ್ರದ ಆವರಣದಲ್ಲಿಯೇ ಭಕ್ತರ ಶ್ರೇಯೋಭಿವೃದ್ಧಿಗಾಗಿ ಹರಸಿಕೊಂಡಂತಹ ನೂತನ ನಾಗವನದ ನಿರ್ಮಾಣ, ಹಾಗೆಯೇ ಈ ಎಲ್ಲ ಕಾರ್ಯಕ್ರಮಗಳ ಕೂಡ ಕೇವಲ 4 ತಿಂಗಳ ಒಳಗೆ ಸಂಪೂರ್ಣಗೊಳ್ಳಬೇಕಾಗಿದೆ. ಯಾಕಂದ್ರೆ ಈ ಇಷ್ಟು ನಿರ್ಮಾಣ ಕಾರ್ಯಗಳು ಪೂರ್ಣಗೊಂಡು ಏಪ್ರಿಲ್ 1ನೇ ತಾರೀಕಿನಿಂದ 12ನೇ ತಾರೀಕಿನ ಒಳಗೆ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನೆರವೇರಬೇಕಾಗ್ತದೆ. ಶ್ರೀದೇವರ ಪುನರ್ ಪ್ರತಿಷ್ಠಾಪನೆ, ಅದರ ಜೊತೆಗೆ ಈವರೆಗೆ ತಿಳಿಸಿದಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ನೆರವೇರಬೇಕಾಗ್ತದೆ. ಅಲ್ಲದೆ ಹನುಮ ಜಯಂತಿಯಿಂದ, ಶ್ರೀರಾಮನವಮಿಯಿಂದ ಆರಂಭಗೊಂಡು ಹನುಮ ಜಯಂತಿಯವರೆಗೆ ಪ್ರತಿ ವರ್ಷದಂತೆ ನಡೆಯುವಂತಹ ಉತ್ಸವಾದಿಗಳು, ಮಲೆನಾಡ ಉತ್ಸವ, ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಇದೇ ಅವಧಿಯಲ್ಲಿ ನಡೀಲಿಕ್ಕಿದ್ದಾವೆ. ಅದರ ಜೊತೆಗೆ ಅತ್ಯಂತ ಪ್ರಮುಖವಾಗಿ ಈ ವರ್ಷ ಪೂಜ್ಯ ಗುರುಗಳಾದ ಶ್ರೀ 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 ಮಾರುತಿ ಗುರೂಜಿಯವರ ಪಟ್ಟಾಭಿಷಿಕ್ತವಾದ ರಜತ ಮಹೋತ್ಸವದ ಸಂಭ್ರಮ. ಅಂದ್ರೆ ಅವರು ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿ ಪಟ್ಟ ವಹಿಸಿಕೊಂಡ 25ನೇ ವರ್ಷಗಳು ಸಂಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಭಕ್ತಾದಿಗಳೆಲ್ಲ ನಾವು ಇದನ್ನ ರಜತ ಮಹೋತ್ಸವವಾಗಿ ಆಚರಿಸಿ ಗುರುಗಳ ಸಾಮಾಜಿಕ ಕೈಂಕರ್ಯಕ್ಕೆ, ಧಾರ್ಮಿಕ ಕೈಂಕರ್ಯಕ್ಕೆ ನಾವೆಲ್ಲರೂ ಶಕ್ತಿ ತುಂಬುವಂತಹ ಕೆಲಸವನ್ನ ಮಾಡಬೇಕಾಗ್ತದೆ. ಈ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ನಮ್ಮ ಕ್ಷೇತ್ರದ ಎಲ್ಲ ಭಕ್ತಾದಿಗಳು ಹಾಗೂ ಈ ವಾಹಿನಿಯಲ್ಲಿ ನೋಡುವಂತ ಪ್ರತಿಯೊಬ್ಬರೂ ಕೂಡ ತಮ್ಮ ಸಂಪೂರ್ಣ ತನು ಮನ ಧನದ ಸಹಕಾರವನ್ನು ನೀಡುವುದರ ಜೊತೆಗೆ
ಕ್ಷೇತ್ರಕ್ಕೆ ಆಗಮಿಸಿ ಕ್ಷೇತ್ರದಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ. ನೀವು ನಮ್ಮೊಂದಿಗೆ ಕೈ ಜೋಡಿಸಿ ಕ್ಷೇತ್ರವನ್ನ ಅತ್ಯಂತ ಉತ್ತಮ ರೀತಿಯಲ್ಲಿ ನಾವೆಲ್ಲರೂ ಬೆಳೆಸೋಣ. ಅದರ ಜೊತೆಗೆ ಕ್ಷೇತ್ರದ ಹಾಗೂ ಶ್ರೀದೇವರ ಅನುಗ್ರಹ ನಿಮ್ಮೆಲ್ಲರ ಮೇಲಿರಲಿ. ಪೂಜ್ಯ ಗುರುಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ನಿಮ್ಮೆಲ್ಲರ ಮನೋಭಿಲಾಷೆಗಳನ್ನ ಶ್ರೀದೇವರು ಹಾಗೂ ಗುರುಗಳು ಪೂರೈಸಲಿ. ನಾವೆಲ್ಲರೂ ಬೆಳೆಯೋಣ. ಅದರ ಜೊತೆಗೆ ನಮ್ಮನ್ನು ಬೆಳೆಸುವಂತಹ ಕ್ಷೇತ್ರವನ್ನ ನಾವು ಬೆಳೆಸೋಣ ಎನ್ನುವ ಸಂಕಲ್ಪದೊಂದಿಗೆ ನಿಮ್ಮೆಲ್ಲರ ಸಹಕಾರವನ್ನ ಕೋರುತ್ತಾ ಮಗದೊಮ್ಮೆ ಕ್ಷೇತ್ರಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತಾ ನಮ್ಮೆಲ್ಲ ಚಟುವಟಿಕೆಗಳಿಗೆ ಸಹಕರಿಸಿ ಎಂಬುದಾಗಿ ವಿನಮ್ರ ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಾ ನಿಮ್ಮೆಲ್ಲರನ್ನ ಮತ್ತೊಮ್ಮೆ ವಂದಿಸಿ ಅಭಿವಂದಿಸಿ ನಿಮ್ಮ ಸಹಕಾರವನ್ನು ಕೋರುತ್ತೇನೆ. ಹರಿ ಓಂ.